Hello students, I am Usha Rani, biology lecturer, Vishwamanava Composite PU College, Chitradurga. So in first PUC, that is in plant physiology, we discussed the respiration in plants in previous class. ಸೊ ಪ್ರೀವಿಯಸ್ ಕ್ಲಾಸಲ್ಲಿ ನಾವು ರೆಸ್ಪಿರೇಷನ್ ಇನ್ ಪ್ಲಾಂಟ್ಸಲ್ಲಿ ಸ್ವಲ್ಪ ಕಾನ್ಸೆಪ್ಟ್ಸ್ಗಳನ್ನ ನೋಡಿದ್ವಿ. ಸೊ ಇವಾಗ ಕಂಟಿನ್ಯೂ ಮಾಡೋಣ. ಸೊ ಲಾಸ್ಟ್ ಕ್ಲಾಸಲ್ಲಿ ಏನೇನು ಹೇಳಿತ್ತು? ವಾಟ್ ಈಸ್ ಮ್ಯಾನ್ ಬೈ ರೆಸ್ಪಿರೇಷನ್, ವೈ ದ ಪ್ಲಾಂಟ್ಸ್ ರೆಸ್ಪೈರ್ಸ್, ಸೊ ಡಿಫ್ರೆನ್ಸಿಯೇಷನ್, ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಫೋಟೋಸಿಂಥಸಿಸ್ ಆ್ಯಂಡ್ ರೆಸ್ಪಿರೇಷನ್. ಸೊ ರೆಸ್ಪಿರೇಷನಲ್ಲಿ ಟೈಪ್ಸ್ ಹೇಳಿದ್ವಿ, ದಟ್ ಈಸ್ ಏರೋಬಿಕ್ ಆ್ಯಂಡ್ ಆ್ಯನರೋಬಿಕ್ ರೆಸ್ಪಿರೇಷನ್. ಸೊ ನೆಕ್ಸ್ಟ್ ಬಂತು ದಟ್ ಈಸ್ ಆ್ಯಂಡ್ ರೆಸ್ಪಿರೇಟರಿ ಈವೆಂಟ್ಸ್ಗಳು, ಅಂದರೆ ರೆಸ್ಪಿರೇಟರಿ ಸಬ್ಸ್ಟ್ರೇಟ್ಸ್ಗಳು ಯಾವ್ಯಾವು, ಮತ್ತು ರೆಸ್ಪಿರೇಷನ್ ಯಾವ ಸ್ಟೆಪ್ಸಲ್ಲಿ ನಡೀತಾ ಹೋಗುತ್ತೆ ಅಂತ ಕೂಡ ಹೇಳಿದ್ವಿ. ದಟ್ ಈಸ್ ವಿ ಡಿಸ್ಕಸ್ಡ್ ಅಬೌಟ್ ಒನ್ ಆಫ್ ದ ಸೈಕ್ಲಿಕ್ ಇವೆಂಟ್ಸ್ ಇನ್ ದಟ್ ಈಸ್ ಕಾಲ್ಡ್ ಆಸ್ ಗ್ಲೈಕೋಲೈಸಿಸ್. ಸೊ ಗ್ಲೈಕೋಲೈಸಿಸ್ ಬಗ್ಗೆ ನಾವು ಡಿಸ್ಕಷನ್ ಮಾಡಿದ್ವಿ. ಸೊ ಗ್ಲೈಕೋಲೈಸಿಸ್ ಅಷ್ಟು ನಾವು ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಷನ್ ಮಾಡಿದ್ವಿ, ಅಸೈನ್ಮೆಂಟ್ಸ್ ಕೂಡ ಬರೆದಿದ್ರೆ ನೀವು. ಸೊ ಇವತ್ತಿನ ಕ್ಲಾಸ್ ಕಂಟಿನ್ಯೂ ಮಾಡೋಣ. Photosynthesis ನಿಮಗೆಲ್ಲರಿಗೂ ಗೊತ್ತಿದೆ, it takes place in a specialized cell organelle that is called as chloroplast. So where the carbon dioxide and water that has been combined together to form a glucose, that is a product. That glucose, it has been broken down to produce a water and even a carbon dioxide. So in a metabolic process that is called as respiration ಅಂತ ಓದಿದ್ದೀವಿ. So respiration ಎಲ್ಲ ಕರಾಗತ್ತೆ. So it is a main process which is also helpful for the synthesis of an energy-rich compound that is called ATP. So ನೇಮ್ ಯಾವ ಸೆಲ್ ಆರ್ಗನಲ್ಲಲ್ಲಿ ಹಂಗಾದರೆ ಕಾಂಪ್ಲೆಕ್ಸ್ ಆರ್ಗ್ಯಾನಿಕ್ ಕಾಂಪೌಂಡ್ ಬ್ರೇಕ್ ಡೌನ್ ಆಗುತ್ತೆ ಅಂತ ನೋಡಿದರೆ ಅದನ್ನು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಫಸ್ಟ್ ಒನ್ ಮೈಟೋಕಾಂಡ್ರಿಯಾ, ಅಂದರೆ ರೆಸ್ಪಿರೇಟರಿ ಮೆಕ್ಯಾನಿಸಮು ATP ಸಿಂಥಸಿಸ್ ಆಗೋಕ್ಕೆ ಹೆಲ್ಪ್ ಮಾಡುವಂತಹ ಸೆಲ್ ಆರ್ಗನಲ್ ಯಾವುದು? ಮೈಟೋಕಾಂಡ್ರಿಯಾ. ಸೊ ಮೈಟೋಕಾಂಡ್ರಿಯಾ, it is a double membrane bounded structure where it is a center for aerobic respiration. So in the presence of oxygen, the carbohydrate has been broken down to result a carbon dioxide, water and even some sort of an energy. So it is called as center for aerobic respiration. Aerobic respiration ಎಲ್ಲಿ ನಡೆಯುತ್ತೆ? ಮೈಟೋಕಾಂಡ್ರಿಯಾದಲ್ಲಿ ನಡೆಯುತ್ತೆ. ಸೊ ಪ್ರೆಸೆಂಟ್ ಇನ್ ಆಲ್ ಲಿವಿಂಗ್ ಯುಕ್ಯಾರಿಯೋಟಿಕ್ ಸೆಲ್. ಮೈಟೋಕಾಂಡ್ರಿಯಾ ಎಲ್ಲಿರುತ್ತೆ? ಎಲ್ಲ ಯುಕ್ಯಾರಿಯೋಟಿಕ್ ಸೆಲ್ಸಲ್ಲೂ ಕೂಡ ಪ್ರೆಸೆನ್ಸ್ ಇರುತ್ತೆ. ಸೊ ಇಟ್ ವಾಸ್ ಡಿಫರ್ ಇನ್ ಶೇಪ್, ಅದ್ರ ಶೇಪ್ ಡಿಫರ್ ಇರುತ್ತೆ, ಹಂಗೆ ಫಿಲಮೆಂಟಸ್ ರಾಡ್ ಶೇಪ್ ಕೂಡ ಇರ್ಬೋದು. ಸೊ ಇಟ್ ಹ್ಯಾಸ್ ಬಿನ್ ಮೆಷರಿಂಗ್ ಅಬೌಟ್ 0.5 to 1 μm in diameter and 2 to 6 μm in length, and it was colorless. So this is about an outweave of an mitochondria. So let us see the structure, how the mitochondria was present. So this is about the mitochondria. ಸೊ ಇದು ನಾವು ಮೈಕ್ರೋಸ್ಕೋಪಲ್ಲಿ ಅಬ್ಸರ್ವ್ ಮಾಡಿದಾಗ ಯಾವ ಥರ ಕಾಣಿಸುತ್ತೆ ಅನ್ನೋದನ್ನು ಇಲ್ಲಿ ಮೇಲ್ಗಡೆ ತೋರಿಸಿದ್ದೇವೆ. ಸೊ ಇದರಲ್ಲಿ ಒಂದು 3D ಇಮೇಜ್ ಕೂಡ ಕೆಳಗಡೆ ಮೈಟೋಕಾಂಡ್ರಿಯಾ ನಾವು ನೋಡ್ಬೋದು. ಸೊ ಅದನ್ನ ಸೆಕ್ಷನ್ ತೆಗೆದುಬಿಟ್ಟು, ಅಂದರೆ ಮೇಲ್ಗಡೆ ಅಪ್ಪೋ ವ್ಯೂ ಒಂದು ಸ್ವಲ್ಪ ಸೆಕ್ಷನ್ ತೆಗೆದುಬಿಟ್ಟು ನಿಮಗೆ ತೋರಿಸಿದ್ದಾರೆ. ಸೊ ವೇರ್ ಇಟ್ ಹ್ಯಾಸ್ ಬಿನ್ ಎನ್ಸರ್ಕಲ್ಡ್ ಬೈ ಆನ್ ಮೆಂಬ್ರೇನ್, ದರ್ ಇಸ್ ಆನ್ ಔಟರ್ ಮೆಂಬ್ರೇನ್ ಆ್ಯಂಡ್ ಇನ್ನರ್ ಮೆಂಬ್ರೇನ್. ಸೊ ಅವೆರಡರ ಮಧ್ಯೆ ಇರೋ ಸ್ಪೇಸ್ನ ಇಂಟರ್ ಮೆಂಬ್ರೇನ್ ಸ್ಪೇಸ್ ಅಂತ ಕರಿತೀವಿ. Where the inner membrane, it has been showing a numerous infolds that to form an cristae. ಸೊ ಇನ್ನರ್ ಮೆಂಬ್ರೇನ್ ಆಗಿರುತ್ತೆ, ನ್ಯೂಮರಸ್ ಇನ್ಫೋಲ್ಡಿಂಗ್ಸ್ಗಳನ್ನ ಮಾಡಿಬಿಟ್ಟು ಕ್ರಿಸ್ಟೆ ಅನ್ನುವಂತಹ ಸ್ಟ್ರಕ್ಚರ್ನ ಫಾರ್ಮೇಷನ್ ಮಾಡಿರುತ್ತೆ. ಸೊ ಇನ್ಸೈಡ್ ಇಟ್ ಕನ್ಸಿಸ್ಟಿಂಗ್ ಆಫ್ ಆ್ಯನ್ ಮ್ಯಾಟ್ರಿಕ್ಸ್, ಅದರೊಳಗಡೆ ಆದಾಗ ಮ್ಯಾಟ್ರಿಕ್ಸ್ ಕೂಡ ಸಿಚುಯೇಟ್ ಆಗಿದೆ. ಸೊ ಇನ್ನೊಂದು ಸ್ಟ್ರಕ್ಚರಲ್ಲಿ ನೋಡೋಣ. ಸೊ ಇದರಲ್ಲಿ ನೋಡಿ ನೀವು ಅಬ್ಸರ್ವೇಷನ್ ನೋಡ್ಬೋದು. ಸೊ ದಿಸ್ ಇಸ್ ದ ಔಟರ್ ಮೆಂಬ್ರೇನ್, this is the inner membrane, where the inner membrane has been showing an infolding structure called as cristae. Inside it consisting of matrix. So ಈಗ ಗ್ಲೈಕೋಲಿಸಿಸ್ ನಡೀತು. ಗ್ಲೈಕೋಲಿಸಿಸ್ ಎಂಡ್ ಪ್ರಾಡಕ್ಟ್ ಏನು? that is a pyruvic acid. So one molecule of glucose has been broken down, so in several steps that to result in 2 molecules of pyruvic acid or pyruvate. So that pyruvate, it get enters into another process that is called as Krebs cycle ಅಂತ ಕರಿತೀವಿ. ಅಂದರೆ ನಾವಿವತ್ತು ಡಿಸ್ಕಸ್ ಮಾಡ್ತಿರುವಂಥ ಸೈಕ್ಲಿಕ್ ರೆಪ್ರೆಸೆಂಟೇಷನ್ ಯಾವುದು? Krebs cycle. ಸೊ Krebs cycle ಎಲ್ಲಿ ಅಕರ್ ಆಗ್ತದೆ? ಇಟ್ ವಾಸ್ ಟೇಕಿಂಗ್ ಪ್ಲೇಸ್ ಇನ್ ದ ಮ್ಯಾಟ್ರಿಕ್ಸ್ ವೇರ್ ದ Krebs cycle ಅಕರ್ಸ್. ಸೊ Krebs cycleದು ಇಲ್ಲಿಂದ ಈವೆಂಟ್ಸ್ನ ನಾವು ತೋರಿಸಿದ್ದೀವಿ. ಸೊ ಅದಾದಮೇಲೆ ನೆಕ್ಸ್ಟ್ ಸ್ಟೆಪ್ ಬರುತ್ತೆ, ಯಾವುದು? Krebs cycle ಆದಮೇಲೆ ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಅಂತ.
ವಿಚ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಚೈನ್ ETS ಅಂತ ಕೂಡ ಕರಿತೀವಿ. ಸೊ ಇಟ್ ಟೇಕ್ಸ್ ಪ್ಲೇಸ್ ಇನ್ ದ ಇನ್ನರ್ ಮೆಂಬ್ರೇನ್ ಆಫ್ ಅನ್ ಮೈಟೊಕಾಂಡ್ರಿಯಾ. ಮೈಟೊಕಾಂಡ್ರಿಯಾದ ಇನ್ನರ್ ಮೆಂಬ್ರೇನಲ್ಲಿ ಇದು ಅಕ್ಕರ್ ಆಗುತ್ತೆ. ಸೊ ಇಟ್ ಇಸ್ ದ ಮೇನ್ ಫಂಕ್ಷನ್ ಆಫ್ ಮೈಟೊಕಾಂಡ್ರಿಯಾ. ಕಾಮನ್ಲಿ ದೇ ಆರ್ ಕಾಲ್ಡ್ ಆಸ್ ಪವರ್ ಹೌಸ್ ಆಫ್ ಸೆಲ್ ಅಂತ ಕರಿತೀವದಲ್ಲನಪ್ಪ. ಸೊ ಬಿಕಾಸ್ ದೇ ಆರ್ ಪ್ರೊಡ್ಯೂಸಿಂಗ್ ಆನ್ ಎನರ್ಜಿ ರಿಚ್ ಕಾಂಪೌಂಡ್ ದಟ್ ಈಸ್ ಕಾಲ್ಡ್ ಆಸ್ ಸಿಂಥಸಿಸ್ ಆಫ್ ATP. It is a major source of energy. So this is about our mitochondria. ಸೊ ಇಲ್ಲಿ ಮೈಟೊಕಾಂಡ್ರಿಯಲ್ ಚೇಂಬರ್ಸ್ ಅಂತ ಬರುತ್ತೆ. ಮೈಟೊಕಾಂಡ್ರಿಯಾದಲ್ಲಿ ಯಾವ್ಯಾವ ಚೇಂಬರ್ಸ್? ದರ್ ಇಸ್ ಅನ್ ಔಟರ್ ಚೇಂಬರ್ ಆ್ಯಂಡ್ ಇನ್ನರ್ ಚೇಂಬರ್. ಸೊ ಔಟರ್ ಚೇಂಬರ್ ಇಟ್ ವಾಸ್ ಪ್ರೆಸೆಂಟ್ ಬಿಟ್ವೀನ್ ದ ಔಟರ್ ಆ್ಯಂಡ್ ಇನ್ನರ್ ಮೆಂಬ್ರೇನ್. ಔಟರ್ ಮತ್ತು ಇನ್ನರ್ ಮೆಂಬ್ರೇನ್ ಮಧ್ಯೆ ಇರೋದನ್ನು ಔಟರ್ ಚೇಂಬರ್ ಅಂತ ಕರಿತೀವಿ. ಇಟ್ ಹ್ಯಾಸ್ ಬಿನ್ ಫಿಲ್ಡ್ ವಿತ್ ವಾಟರಿ ಫ್ಲೂಯಿಡ್ ಆ್ಯಂಡ್ ಫ್ಯೂ ಎನ್ಸೈಮ್. ಸೊ ಅಲ್ಲಿ ಏನಿರುತ್ತೆ? ವಾಟರಿ ಫ್ಲೂಯಿಡ್ ಇರುತ್ತೆ ಮತ್ತು ಕೆಲವೊಂದು ಎನ್ಸೈಮ್ಸ್ ಇರುತ್ತೆ. ಸೊ ಇಟ್ ಟೆಂಪರಲಿ ಸ್ಟೋರ್ಸ್ ದ ATP ಮಾಲಿಕ್ಯೂಲ್ಸ್ ಆಫ್ಟರ್ ಸಿಂಥಸಿಸ್. ಸೊ ಯೂಶಲಿ ಅಲ್ಲಿ ಏನು ಸ್ಟೋರ್ ಆಗಿರುತ್ತೆ? ಟೆಂಪರಲಿ ATP ಸ್ಟೋರ್ ಆಗಿರುತ್ತೆ ಅಂತ ಕರಿಬೋದು. ವೆರಾಸ್ ಇನ್ನರ್ ಮೆಂಬ್ರೇನ್ ಇಟ್ ಈಸ್ ಅ ಸೆಂಟ್ರಲ್ ಕ್ಯಾವಿಟಿ ಆಫ್ ಮೈಟೊಕಾಂಡ್ರಿಯಲ್ ಫಿಲ್ಡ್ ವಿತ್ ಮೋರ್ ಡೆನ್ಸ್ ಸೆಮಿಫ್ಲೂಯಿಡ್ ಗ್ರ್ಯಾನ್ಯುಲಾರ್ ಮ್ಯಾಟ್ರಿಕ್ಸ್. ಒಳಗಡೆ ಇರೋದು ಅಂದರೆ ಮ್ಯಾಟ್ರಿಕ್ ಔಟರ್ ಮೆಂಬ್ರೇನ್ ಇನ್ನರ್ ಮೆಂಬ್ರೇನ್ ಒಳಗಡೆ ಇರೋದನ್ನು ಇನ್ನರ್ ಚೇಂಬರ್ ಅಂತ ಕರಿತೀವಿ. ಐನರ್ ಚೇಂಬರ್ ಇಟ್ ಈಸ್ ಕಾಲ್ಡ್ ಆಸ್ ಅನ್ ಸೆಂಟ್ರಲ್ ಕ್ಯಾವಿಟಿ ಅಂತ ಹೇಳ್ಬೋದು. ಸೊ ಅದರಲ್ಲಿ ಏನಿರುತ್ತೆ? ಇಟ್ ಕನ್ಸಿಸ್ಟಿಂಗ್ ಆಫ್ ಡೆನ್ಸ್ ಸೆಮಿಫ್ಲೂಯಿಡ್ ಗ್ರ್ಯಾನ್ಯುಲಾರ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಸೊ ದಿಸ್ ಮ್ಯಾಟ್ರಿಕ್ಸ್ ಇಟ್ ಕಂಟೈನ್ಸ್ ಎನ್ಸೈಮ್ಸ್, DNA, RNA, ribosomes, and even it consisting of 2 to 6 circular double-stranded of molecule DNA. ಸೊ ಇಷ್ಟು ಮೈಟೊಕಾಂಡ್ರಿಯಲ್ ಚೇಂಬರ್ಸಲ್ಲಿ ಏನೇನಿದೆ ಅಂತ ಗೊತ್ತಾಯಿತು. ನೆಕ್ಸ್ಟ್ ಮೈಟೊಕಾಂಡ್ರಿಯಲ್ ಮೆಂಬ್ರೇನ್ಸ್ ನೋಡೋಣ. ದಟ್ ಈಸ್ ಅನ್ ಔಟರ್ ಮೆಂಬ್ರೇನ್. ಸೊ ಔಟರ್ ಮೆಂಬ್ರೇನ್ ಇಟ್ ಈಸ್ ಪರ್ಮಿಯಬಲ್ ಟು ಸರ್ಟೇನ್ ಸಲ್ಯೂಟ್ಸ್. ಕೆಲವೊಂದು ಸಲ್ಯೂಟ್ಸ್ ಏನಾಗುತ್ತೆ ಔಟರ್ ಮೆಂಬ್ರೇನಿಂದ ಪರ್ಮಿಟ್ ಆಗೋಕ್ಕೆ ಅಲೋ ಇದೆ. ಸೊ ಇಟ್ ಕನ್ಸಿಸ್ಟಿಂಗ್ ಆಫ್ 40% ಲಿಪಿಡ್ಸ್ ಆ್ಯಂಡ್ 60% ಪ್ರೋಟೀನ್. ಸೊ ಇದರಲ್ಲಿ 40% ಏನಿರುತ್ತೆ? ಲಿಪಿಡ್ಸ್ ಇರುತ್ತೆ ಆ್ಯಂಡ್ 60% ಪ್ರೋಟೀನ್ಸ್ ಇರುತ್ತೆ. whereas inner membrane it consisting of 80% protein and 20% lipids and it is a selectively permeable. ಸೊ ಈ ಮೆಂಬ್ರೇನ್ ಏನಾಗಿ ಆ್ಯಕ್ಟ್ ಮಾಡುತ್ತೆ? ಸೆಲೆಕ್ಟಿವ್ಲಿ ಪರ್ಮಿಯಬಲ್ ಮೆಂಬ್ರೇನ್ ಆಗಿ ಆ್ಯಕ್ಟ್ ಮಾಡುತ್ತೆ. ಸೊ ನೆಕ್ಸ್ಟ್ ಇನ್ನರ್ ಮೆಂಬ್ರೇನಲ್ಲಿ ಏನು ಫಾರ್ಮ್ ಆಗಿರುತ್ತೆ? ಕ್ರಿಸ್ಟೆ. ಸೊ ಇಟ್ ಈಸ್ ಆನ್ ಇನ್ನರ್ ಮೆಂಬ್ರೇನ್ ಇನ್ಫೋಲ್ಡೆಡ್ ಇಂಟು ಮ್ಯಾಟ್ರಿಕ್ಸ್. ಇನ್ನರ್ ಮೆಂಬ್ರೇನ್ ಒಳಗಡೆ ಇನ್ಫೋಲ್ಡಿಂಗ್ ಇರೋದನ್ನು ನಾವೇನಂತ ಕರಿತೀವಿ? ಕ್ರಿಸ್ಟೆ. ಇಟ್ ಎನ್ಕ್ಲೋಸಸ್ ಅ ನ್ಯಾರೋ ಸ್ಪೇಸ್ ಕಾಲ್ಡ್ ಆಸ್ ಅನ್ ಇಂಟ್ರಾ ಕ್ರಿಸ್ಟಲ್ ಸ್ಪೇಸ್. ಅದ್ರ ಮಧ್ಯೆ ಇರುವಂತಹ ಒಳಗಡೆ ಇರುವಂತಹ ಸ್ಪೇಸ್ನ ನಾವೇನಂತ ಕರಿತೀವಿ? ಇಂಟ್ರಾ ಕ್ರಿಸ್ಟಲ್ ಸ್ಪೇಸ್ ಅಂತ ಕರಿತೀವಿ. ಇಟ್ ಕಂಟೈನ್ಸ್ ಆನ್ ಎನ್ಸೈಮ್ಸ್ ಫಾರ್ ರೆಸ್ಪಿರೇಷನ್ಗೆ ಅವಶ್ಯಕತೆ ಇರುವಂತಹ ಎನ್ಸೈಮ್ಸು ಇದರಲ್ಲಿ ಪ್ರೆಸೆನ್ಸ್ ಇರುತ್ತೆ. ಸೊ ಎಲಿಮೆಂಟರಿ ಪಾರ್ಟಿಕಲ್ಸ್ ಅಂತ ಕರಿತೀವಿ. ಸೊ ಎಲಿಮೆಂಟರಿ ಪಾರ್ಟಿಕಲ್ಸ್ ದೇ ಆರ್ ಪ್ರೆಸೆಂಟ್ ಆನ್ ಇನ್ನರ್ ಸರ್ಫೇಸ್ ಆಫ್ ಇನ್ನರ್ ಮೆಂಬ್ರೇನ್. ಇನ್ನರ್ ಮೆಂಬ್ರೇನಿನ ಇನ್ನರ್ ಸರ್ಫೇಸಲ್ಲಿ ಎಲಿಮೆಂಟರಿ ಪಾರ್ಟಿಕಲ್ಸ್ ಇರುತ್ತೆ. ಸೊ ದೇ ಆರ್ ನೇಮ್ಡ್ ಆಸ್ F1 ಪಾರ್ಟಿಕಲ್ಸ್ ಅಂತ ಕರಿತೀವಿ ಅಥವಾ ಆಕ್ಸಿಸೋಮ್ಸ್ ಅಂತ ಕೂಡ ಕರಿತೀವಿ. ಸೊ ದೇ ಹ್ಯಾವ್ ಬಿನ್ ರೇಂಜ್ ಬಿಟ್ವೀನ್ 10⁴ to 10⁵ ಇನ್ ಆನ್ ಸಿಂಗಲ್ ಮೈಟೊಕಾಂಡ್ರಿಯನ್. ಸೊ ಇದು ಮೈಟೊಕಾಂಡ್ರಿಯಲ್ ಮೆಂಬ್ರೇನ್ಗಳ ಬಗ್ಗೆ. ನೆಕ್ಸ್ಟ್ ಮೈಟೊಕಾಂಡ್ರಿಯಾ ಸ್ಟ್ರಕ್ಚರಲ್ಲಿ ನೋಡಿಕೊಂಡ್ರೆ ಮೈಟೊಕಾಂಡ್ರಿಯಲ್ ಮೆಂಬ್ರೇನ್ಸ್, ಮೈಟೊಕಾಂಡ್ರಿಯಲ್ ಚೇಂಬರ್ಸ್ ಯಾವ್ಯಾವು? ಮೈಟೊಕಾಂಡ್ರಿಯಲ್ ಮೆಂಬ್ರೇನಲ್ಲಿ ಔಟರ್ ಮೆಂಬ್ರೇನ್, ಇನ್ನರ್ ಮೆಂಬ್ರೇನ್, ಕ್ರಿಸ್ಟೆ, ಎಲಿಮೆಂಟರಿ ಪಾರ್ಟಿಕಲ್ಸ್ ಇದೆ. ಮೈಟೊಕಾಂಡ್ರಿಯಲ್ ಚೇಂಬರ್ಸಲ್ಲಿ ಔಟರ್ ಮೆಂಬ್ರೇನ್ ಮತ್ತು ಇನ್ನರ್ ಮೆಂಬ್ರೇನ್ ಇದೆ. ಸೊ ಇಷ್ಟು ನಾವು ನೋಡ್ಕೊಂಡು ಬಂದ್ವಿ. ಫಂಕ್ಷನ್ಸ್ ಆಫ್ ಮೈಟೊಕಾಂಡ್ರಿಯಾ. ಮೈಟೊಕಾಂಡ್ರಿಯಾ ಏನು ಫಂಕ್ಷನ್ ಮಾಡುತ್ತೆ? ಇಟ್ ಈಸ್ ಕಾಲ್ಡ್ ಪವರ್ ಹೌಸ್ ಆಫ್ ಸೆಲ್. ಸೊ ಇಟ್ ಇಂಟರ್ಮೀಡಿಯೇಟ್ಸ್ ದ ಕಾಂಪೌಂಡ್ಸ್, calcium storage and its release, thermogenesis, maternal inheritance. So these are the functions of mitochondria. So next, what is the main function of mitochondria? ಯಾವಾಗಲೇ ಹೇಳಿದ್ವಿ it is helpful for synthesis of an energy rich compound called as an ATP ಅಂತ ಅಂದ್ವಲ್ವಾ. So ATP ಅಂದ್ರೆ ಏನು? We already know the abbreviation of ATP, that is an adenosine triphosphate. ಹೌದಲ್ವಾ? ಸೊ ಈಗ ATP ಈಸ್ ಎನರ್ಜಿ ರಿಚ್ ಆರ್ಗ್ಯಾನಿಕ್ ಕಾಂಪೌಂಡ್ ವಿಚ್ ಸ್ಟೋರ್ಸ್ ಬಯಾಲಜಿಕಲಿ ಯೂಸ್ಫುಲ್ ಫಾರ್ಮ್ ಆಫ್ ಎನರ್ಜಿ. ಸೊ ATP ಏನು ಮಾಡುತ್ತೆ? ಎನರ್ಜಿನ ಸ್ಟೋರ್ ಮಾಡುತ್ತೆ. ಇಟ್ ಈಸ್ ಅ ಯೂನಿವರ್ಸಲ್ ಕ್ಯಾರಿಯರ್ ಆಫ್ ಕೆಮಿಕಲ್ ಎನರ್ಜಿ ಇನ್ ದ ಲಿವಿಂಗ್ ವರ್ಲ್ಡ್. ಲಿವಿಂಗ್ ವರ್ಲ್ಡಲ್ಲಿ ಯೂನಿವರ್ಸಲ್ ಕ್ಯಾರಿಯರ್ ಅಂತ ಕರಿತೀವಿ ಅದನ್ನು ATPನ. ATP ಇಟ್ ಈಸ್ ಅ ಎನರ್ಜಿ ಕರೆನ್ಸಿ ಆಫ್ ದ ಸೆಲ್. ಸೊ ಪ್ರತಿ ಸೆಲ್ಸ್ಗೂ ಎನರ್ಜಿ ಎಲ್ಲಿಂದ ಸಪ್ಲೈ ಆಗುತ್ತೆ? ದಟ್ ಈಸ್ ಬೈ ಮೀನ್ಸ್ ಆಫ್ ಆನ್ ATP itself.
Energy released when ATP is hydrolyzed to ADP and then AMP. Diphosphate and monophosphate. So ಇಲ್ಲಿ ATP plus H2O. It gives rise to ADP plus inorganic phosphate with 7.3 kilocalories. There is an energy formally presence ಇರೋದು. Energy is stored when ADP and AMP are phosphorylated to ATP. ಇದೇ ADP ಅಥವಾ AMP ಮತ್ತೆ ಇನ್ಆರ್ಗ್ಯಾನಿಕ್ ಫಾಸ್ಫೇಟ್ ಜೊತೆ ಸೇರಿದಾಗ ಏನಾಗುತ್ತೆ ATP ಫಾರ್ಮೇಷನ್ ಆಗುತ್ತೆ. ಸೊ ATP ಅಂದ್ವಿ ಅಲ್ವಾ, ನೋಡೋಣ ಈಗ. ಸೊ ATP ಸ್ಟ್ರಕ್ಚರ್, ವಾಟ್ ಇಸ್ ದ ಸ್ಟ್ರಕ್ಚರ್, ಹೆಂಗಿರುತ್ತೆ ಅದು ಸ್ಟ್ರಕ್ಚರ್ ಅಂತ ತಗೊಂಡ್ರೆ. ಸೊ ಇಟ್ ಈಸ್ ಅ ರೈಬೋನ್ಯೂಕ್ಲಿಯೋಟೈಡ್ ಕನ್ಸಿಸ್ಟಿಂಗ್ ಆಫ್ 3 ಕಾಂಪೌಂಡ್ಸ್. ATPಲಿ 3 ಕಾಂಪೌಂಡ್ಸ್ ಇರುತ್ತೆ. ದಟ್ ಈಸ್ ಅಡಿನೈನ್, ribose, 3 phosphate groups. Adenine plus ribose gives rise to adenosine. Adenine ಇರುತ್ತೆ, ribose ಇರುತ್ತೆ, 3 phosphate group ಇರುತ್ತೆ. Adenine ಗ್ರೂಪಿಗೆ ribose ಜಾಯಿನ್ ಮಾಡಿದ್ದೀವಿ. ಇಟ್ ಗಿವ್ಸ್ ಟು adenosine. ಈಗ ಆ ಅಡಿನೋಸೈನ್ಗೆ 1 phosphate group is attached to ribose and then each other in a linear fashion. ಸೊ ಲೀನಿಯರ್ ಫ್ಯಾಷನಲ್ಲಿ ಮತ್ತೆ ಒಂದು ಫಾಸ್ಫೇಟ್ ಗ್ರೂಪ್ ಆ್ಯಡ್ ಆದಾಗ ಇಟ್ ಫಾರ್ಮ್ಸ್ ಅನ್ ATP. ಸ್ಟ್ರಕ್ಚರ್ ನೋಡೋಣ. ಸೊ ದಿಸ್ ಇಸ್ ದ ಸ್ಟ್ರಕ್ಚರ್ ಆಫ್ ATP. ಸೊ ದಿಸ್ ಇಸ್ ಆನ್ ಅಡಿನೈನ್. ವೆನ್ ಇಟ್ ಹ್ಯಾಸ್ ಬಿನ್ ಕಂಬೈನ್ಡ್ ವಿತ್ ಅ ರೈಬೋಸ್ ಶುಗರ್ ಇಟ್ ಫಾರ್ಮ್ಸ್ ಆನ್ ಅಡಿನೋಸೈನ್. ಸೊ ಈ ಅಡಿನೋಸೈನ್ಗೆ ಟ್ರೈಫಾಸ್ಫೇಟ್ ಆ್ಯಡ್ ಆಗಿದೆ, ಫಾಸ್ಫೇಟ್ ಗ್ರೂಪ್ಸ್, ದಟ್ ಫಾರ್ಮ್ಸ್ ಆನ್ ATP. ಸ್ಟ್ರಕ್ಚರ್ನ ಒಂದ್ಸತಿ ನೋಡ್ಕೊಳ್ಳಿ. ಅಡಿನೈನ್ ಗ್ರೂಪು when it combined with ribose sugar it forms adenosine. So this adenosine when it has been combined with a triphosphate it forms an, in the form of phosphate groups, it forms an ATP ಅಂತ ಕರಿಬಹುದು. ಸೊ ನೆಕ್ಸ್ಟ್ ಈಗ ATP ಸಿಂಥಸಿಸ್ ಆಗಬೇಕು. ಆ ಸೈಕ್ಲಿಕ್ ರೆಪ್ರೆಸೆಂಟೇಷನ್ ಎಲ್ಲಿ ಅಕರ್ ಆಗುತ್ತೆ, ಯಾವ ಪ್ರೊಸೆಸಲ್ಲಿ ಅಕರ್ ಆಗುತ್ತೆ, ಕ್ರೆಬ್ಸ್ ಸೈಕಲಲ್ಲಿ ಅಕರ್ ಆಗುತ್ತೆ. ಕ್ರೆಬ್ಸ್ ಸೈಕಲ್ ಅಂತ ಬರೀತಿದ್ದೇವೆ. It is also called as TCA or citric acid cycle. ಸೊ ಕ್ರೆಬ್ಸ್ ಸೈಕಲ್ಗೆ ಏನಂತ ಕರಿತೀವಿ, TCA ಅಥವಾ ಸಿಟ್ರಿಕ್ ಆ್ಯಸಿಡ್ ಸೈಕಲ್ ಅಂತ ಕರಿತೀವಿ. ಸ್ಟೆಪ್ ವೈಸ್ ಸೈಕ್ಲಿಕ್ ಕಂಪ್ಲೀಟ್ ಆಕ್ಸಿಡೇಷನ್ ಆ್ಯಂಡ್ ಡಿಕಾರ್ಬೋಕ್ಸೈಲೇಷನ್ ಆಫ್ ಪೈರುವಿಕ್ ಆ್ಯಸಿಡ್ ಇಂಟು ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ವಾಟರ್ ವಿತ್ ದ ರಿಲೀಸ್ ಆಫ್ ಎನರ್ಜಿ. ಸೊ ಇಲ್ಲಿ ಏನು ನಡೆಯುತ್ತೆ, ಸ್ಟೆಪ್ ವೈಸಲ್ಲಿ ಆಕ್ಸಿಡೇಷನ್ ಆಗುತ್ತೆ ಮತ್ತು ಡಿಕಾರ್ಬೋಕ್ಸೈಲೇಷನ್ ಆಗುತ್ತೆ. ಯಾವುದ್ರದ್ದು, ಪೈರುವಿಕ್ ಆ್ಯಸಿಡ್. ಪೈರುವಿಕ್ ಆ್ಯಸಿಡ್ ಎಲ್ಲಿ ಪ್ರೊಡ್ಯೂಸ್ ಆಗುತ್ತೋ, ಇಟ್ ಹ್ಯಾಸ್ ಬಿನ್ ಪ್ರೊಡ್ಯೂಸ್ಡ್ ಬೈ ದ ಗ್ಲೈಕೋಲೈಸಿಸ್. ಗ್ಲೈಕೋಲೈಸಿಸ್ ನೆನಪಿದಲ್ಲ ಲಾಸ್ಟ್ ಕ್ಲಾಸಲ್ಲಿ, ಅಲ್ಲಿ ಗ್ಲೂಕೋಸ್ ಬ್ರೇಕ್ ಡೌನ್ ಆಗಿ ಪೈರುವಿಕ್ ಆ್ಯಸಿಡ್ ಬಂದಿತ್ತು. ಈಗ ಪೈರುವಿಕ್ ಆ್ಯಸಿಡ್ಡು ಮೈಟೋಕಾಂಡ್ರಿಯಲ್ ಮ್ಯಾಟ್ರಿಕ್ಸಲ್ಲಿ ಕ್ರೆಬ್ಸ್ ಸೈಕಲ್ ಅಂಡರ್ಗೋ ಆಗುತ್ತೆ. ಆ ಕ್ರೆಬ್ಸ್ ಸೈಕಲಲ್ಲಿ ಇಟ್ ವಾಸ್ ಅಂಡರ್ಗೋಯಿಂಗ್ ಆ್ಯಂಡ್ ಸೈಕ್ಲಿಕ್ ಕಂಪ್ಲೀಟ್ ಆಕ್ಸಿಡೇಷನ್ ಆ್ಯಂಡ್ ಡಿಕಾರ್ಬೋಕ್ಸೈಲೇಷನ್. ಯಾವುದ್ರದ್ದು, ಪೈರುವಿಕ್ ಆ್ಯಸಿಡ್. ಸೊ ಏನು ಪ್ರೊಡ್ಯೂಸ್ ಮಾಡುತ್ತೆ, ಕಾರ್ಬನ್ ಡೈಆಕ್ಸೈಡ್, ವಾಟರ್ ವಿತ್ ದ ರಿಲೀಸ್ ಆಫ್ ಎನರ್ಜಿ. ಸೊ ಕ್ರೆಬ್ಸ್ ಸೈಕಲ್ ಅಂತ ಯಾಕೆ ಕರಿತೀವಿ ಇದನ್ನು, ಇಟ್ ಹ್ಯಾಸ್ ಬಿನ್ ನೇಮ್ಡ್ ಆಫ್ಟರ್ ಹ್ಯಾನ್ಸ್ ಕ್ರೆಬ್ ಹೂ ಟ್ರೇಸ್ಡ್ ದ ಸೀಕ್ವೆನ್ಸ್ ಆಫ್ ರಿಯಾಕ್ಷನ್. ಹ್ಯಾನ್ಸ್ ಕ್ರೆಬ್ ಅನ್ನೋರು ಇದನ್ನು ಎಕ್ಸ್ಪ್ಲೇನ್ ಮಾಡಿರೋದ್ರಿಂದ ಇದನ್ನು ನಾವು ಕ್ರೆಬ್ಸ್ ಸೈಕಲ್ ಅಂತ ಕರಿತೀವಿ. ಇಟ್ ಟೇಕ್ಸ್ ಪ್ಲೇಸ್ ಇನ್ ದ ಮ್ಯಾಟ್ರಿಕ್ಸ್ ಆಫ್ ಮೈಟೋಕಾಂಡ್ರಿಯಾ. ಮೈಟೋಕಾಂಡ್ರಿಯಾದ ಮ್ಯಾಟ್ರಿಕ್ಸಲ್ಲೇ ಇದು ಅಕ್ಕರ್ ಆಗುತ್ತೆ. ಸೊ ಇಟ್ ಡಸ್ ನಾಟ್ ಕನ್ಸ್ಯೂಮ್ ATP ಮಾಲಿಕ್ಯೂಲ್ಸ್. ಇದೇನು ATP ಯುಟಿಲೈಸೇಷನಲ್ಲಿ ಇಲ್ಲ. ಸೊ ಇಷ್ಟು ಕ್ರೆಬ್ಸ್ ಸೈಕಲಿನ ಒಂದು ಔಟ್ ವ್ಯೂ ನೋಡಿದ್ದೀವಿ. ಸೊ ನೆಕ್ಸ್ಟ್ ಇಲ್ಲೇನು ಕಾಣಿಸ್ತಿದೆ ನಿಮಗೆ, ಇದು ಕ್ರೆಬ್ಸ್ ಸೈಕಲಿನ ಸೈಕ್ಲಿಕ್ ರೆಪ್ರೆಸೆಂಟೇಷನ್. ಗ್ಲೈಕೋಲೈಸಿಸ್ ಆಗಿತ್ತು, ಗ್ಲೈಕೋಲೈಸಿಸಿಂದ ಪೈರುವೇಟ್ ಬಂದಿದೆ. ಪೈರುವೇಟಲ್ಲಿ ಎಷ್ಟು ಕಾರ್ಬನ್ ಆಟಮ್, 3 ಕಾರ್ಬನ್ ಆಟಮ್ ಇದೆ. ಸೊ ಇಟ್ ಹ್ಯಾವ್ ಆ್ಯನ್ ಇಂಟರ್ಮೀಡಿಯೇಟ್ ಕಾಂಪೌಂಡ್ ಕಾಲ್ಡ್ ಅಸಿಟೈಲ್ ಕೋಎನ್ಸೈಮ್. ಸೊ ಈ ಅಸಿಟೈಲ್ ಕೋಎನ್ಸೈಮು ಆಕ್ಸಾಲೋ ಅಸಿಟಿಕ್ ಆ್ಯಸಿಡ್ ಜೊತೆ ಕಂಬೈಂಡ್ ಆಗುತ್ತೆ, ಆಕ್ಸಾಲೋ ಅಸಿಟೇಟ್. ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ಪೈರುವೇಟಲ್ಲಿ 3 ಕಾರ್ಬನ್, ಅಸಿಟೈಲ್ ಕೋಎನ್ಸೈಮಲ್ಲಿ 2 ಕಾರ್ಬನ್, ಆಕ್ಸಾಲೋ ಅಸಿಟೇಟಲ್ಲಿ 4 ಕಾರ್ಬನ್. ಸೊ ಈ 4 ಕಾರ್ಬನ್ನು ಈ 2 ಕಾರ್ಬನ್ ಜೊತೆ ಸೇರಿಸಿದಾಗ ಫಸ್ಟ್ ಮಾಲಿಕ್ಯೂಲ್ ಏನು ಬಂತು, ಸಿಟ್ರಿಕ್ ಆ್ಯಸಿಡ್. ಸೊ ಹಂಗಾಗಿ ಈ ಸೈಕಲ್ನ ನಾವು ಸಿಟ್ರಿಕ್ ಆ್ಯಸಿಡ್ ಸೈಕಲ್ ಅಂತ ಕರಿತೀವಿ. ಸೊ ಸಿಟ್ರೇಟ್ ಇಟ್ ಕನ್ಸಿಸ್ಟಿಂಗ್ ಆಫ್ 6 ಕಾರ್ಬನ್. So then it converted into isocitrate. That isocitrate it converted into alpha ketoglutarate. ಸೊ ಇಲ್ಲಿ ಆಲ್ಫಾ ಕೀಟೋಗ್ಲುಟರೇಟ್ ಆಗಬೇಕಾದ್ರೆ ಡಿಕಾರ್ಬೋಕ್ಸೈಲೇಷನ್ ಆಗಿದೆ ನೋಡಿ, NADH ಮಾಲಿಕ್ಯೂಲ್ಸ್ ಫಾರ್ಮೇಷನ್ ಆಗಿರೋದು. ಸೊ ಆಮೇಲೆ ನೆಕ್ಸ್ಟು ಅಲ್ಲಿಂದ
ಆಲ್ಫಾ ಕೀಟೋಗ್ಲುಟರೇಟ್ ಫಾರ್ಮೇಷನ್ ಆಗಿದೆ. ಸೊ ಅಲ್ಲೂ ಕೂಡ ಕಾರ್ಬನ್ ಡೈಆಕ್ಸೈಡ್ ಎಲಿಮಿನೇಟು ಮತ್ತು NAD ಯುಟಿಲೈಸೇಷನ್. ನೆಕ್ಸ್ಟ್ ಇಟ್ ಫಾರ್ಮ್ಸ್ ಇಲ್ಲಿ ಕಾರ್ಬನ್ ಮಾಲಿಕ್ಯೂಲ್ಸು ಇಲ್ಲಿ 6 ಇದ್ದು ಒಂದು ಎಲಿಮಿನೇಟ್ ಆಗಿರೋದ್ರಿಂದ ಇಲ್ಲಿಗೆ ಬಂದಾಗ 5 ಕಾರ್ಬನ್ ಬರ್ತಿದ್ದೀವಿ. ಸೊ ಇಲ್ಲಿಂದ 5 ಕಾರ್ಬನ್ ಇದ್ದಿದ್ದು 4 ಕಾರ್ಬನ್ ಆಗಿದೆ. ಸೊ ಈಗ ಇದು ಸಕ್ಸಿನೈಲ್ ಕೋಎನ್ಸೈಮು ಇಟ್ ಕನ್ವರ್ಟೆಡ್ ಇಂಟು ಸಕ್ಸಿನೇಟ್. ಸಕ್ಸಿನೇಟ್ ಇದ್ದಿದ್ದು ಫ್ಯೂಮರೇಟ್ ಇದ್ದಿದ್ದು ಮ್ಯಾಲೇಟ್ ಇದ್ದಿದ್ದು ಆಕ್ಸಾಲೋ ಅಸಿಟೇಟ್. ಸೊ ಈ ಎಲ್ಲ ಸ್ಟೆಪ್ಸಲ್ಲೂ ಇಲ್ಲಿ ಎನರ್ಜಿ ರಿಚ್ ಕಾಂಪೌಂಡ್ ಎಲಿಮೆಂಟ್ಸ್ಗಳು NAD, FAD, ATP ಇವನ್ನೆಲ್ಲವನ್ನು ನಾವು ಅಬ್ಸರ್ವ್ ಮಾಡ್ಬೋದು. ಸೊ ಇಲ್ಲಿ ಅಬ್ಸರ್ವ್ ಮಾಡೋಣ ಇನ್ನೊಂದ್ಸತಿ. ಸೊ ಗ್ಲೈಕೋಲೈಸಿಸ್ ಇಟ್ ಫಾರ್ಮ್ಸ್ ಪೈರುವೇಟಿಂದ ಅಸಿಟೈಲ್ ಕೋಎನ್ಸೈಮ್, ನೆಕ್ಸ್ಟ್ ಸಿಟ್ರೇಟ್, ಐಸೋಸಿಟ್ರೇಟ್, ಆಲ್ಫಾ ಕೀಟೋಗ್ಲುಟರೇಟ್, succinyl coenzyme, succinate, fumarate, malate and oxaloacetate. ಐಸೋಸಿಟ್ರೇಟ್ ಇಂದ ಆಲ್ಫಾ ಕೀಟೋಗ್ಲುಟರೇಟ್ ಫಾರ್ಮೇಷನ್ ಆಗಬೇಕಾದ್ರೆ ಒಂದು ಕಾರ್ಬನ್ ಎಲಿಮೆಂಟ್ ಎಲಿಮಿನೇಟ್ ಆಗಿದೆ. NAD ಯುಟಿಲೈಸ್ ಆಗಿದ್ದು NADH+H+ ಮಾಲಿಕ್ಯೂಲ್ಸ್ ಆಗಿದೆ. ಸೊ ಅದೇ ಥರ ಆಲ್ಫಾ ಕೀಟೋಗ್ಲುಟರೇಟ್ ಇಂದ ಸಕ್ಸಿನೈಲ್ ಕೋಎನ್ಸೈಮ್ ಆಗಬೇಕಾದ್ರೆ ಕೂಡ ನಾವು ನೋಡ್ಬೋದು. ಸಕ್ಸಿನೈಲ್ ಕೋಎನ್ಸೈಮ್ಸಿಂದ ಸಕ್ಸಿನೇಟ್ ಆಗಬೇಕಾದ್ರೆ GDP ಹ್ಯಾಸ್ ಬಿನ್ ಫಾರ್ಮ್ಡ್ ಇಂಟು ಅನ್ GTP. ಸೊ ಎನರ್ಜಿ ರಿಚ್ ಕಾಂಪೌಂಡ್ ಅದು ಕೂಡ ATP ಥರನೇ. ಸಕ್ಸಿನೇಟ್ ಇದ್ದಿದ್ದು ಫ್ಯೂಮರೇಟ್ ವಿತ್ ದ ಹೆಲ್ಪ್ ಆಫ್ ಅನ್ FAD ಇಂದ FADH2 ಫಾರ್ಮೇಷನ್ ಆಗಿದೆ. ಸೊ ಫ್ಯೂಮರೇಟ್ ಇದ್ದಿದ್ದು ಮ್ಯಾಲೇಟ್ ಫಾರ್ಮೇಷನ್ ಆಗಿದೆ. ಮ್ಯಾಲೇಟಿಂದ ಆಕ್ಸಾಲೋ ಅಸಿಟಿಕ್ ಆ್ಯಸಿಡ್ ಫಾರ್ಮೇಷನ್ ಆಗಬೇಕಾದ್ರೂ NAD ಇಂದ NADH+H ಮಾಲಿಕ್ಯೂಲ್ಸ್ ನೋಡಿ. ಸೊ ಇದನ್ನೇ ನಾವು ಮತ್ತೆ ಸ್ಟೆಪ್ ವೈಸ್ ಏನೇನಾಗಿದೆ ಸೈಕ್ಲಿಕ್ ರೆಪ್ರೆಸೆಂಟೇಷನ್ ಪ್ರಾಕ್ಟೀಸ್ ಮಾಡ್ಕೋಬೇಕು. ಸೊ ಇದು ವಿತ್ ಎಕ್ಸ್ಪ್ಲನೇಷನ್ 5 ಮಾರ್ಕ್ಸ್ಗೆ ತುಂಬ ಇಂಪಾರ್ಟೆಂಟು. ಕ್ರೆಬ್ ಸೈಕಲ್ನ ಎಕ್ಸ್ಪ್ಲೇನ್ ಮಾಡಿ ವಿತ್ ಸೈಕ್ಲಿಕ್ ರೆಪ್ರೆಸೆಂಟೇಷನ್ ಅಂತ ಕೇಳ್ತಾರೆ, ಅಥವಾ ಬರೀ ಸೈಕ್ಲಿಕ್ ರೆಪ್ರೆಸೆಂಟೇಷನ್ ಕೂಡ ಕೇಳ್ಬೋದು. ಸೊ ಇದ್ರದ್ದು ಎಕ್ಸ್ಪ್ಲನೇಷನ್ ನೋಡ್ತಾ ಬರೋಣ. ದ ರಿಯಾಕ್ಷನ್ ಆ್ಯಸ್ ಫಾಲೋಸ್. ಸೊ ಇಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ನೀವು ಸೈಕ್ಲಿಕ್ ರೆಪ್ರೆಸೆಂಟೇಷನ್ ಬರೆದಿಟ್ಕೊಂಡು ಒಂದ್ಸತಿ ಅಬ್ಸರ್ವ್ ಮಾಡ್ಕೊತಾ ಬನ್ನಿ. ಕಂಡೆನ್ಸೇಷನ್ ಅಂತ ಇದೆ. So where acetyl coenzyme combines with oxaloacetic acid in the presence of water to form an citric acid. ಗ್ಲೈಕೋಲೈಸಿಸ್ ಇಂದ ಬಂದಿರುವಂಥ ಪ್ರಾಡಕ್ಟ್ ಪೈರುವೇಟ್. ಸೊ ಆ ಪೈರುವೇಟು ಒಂದು ಎಲಿಮೆಂಟ್ನ ಪ್ರೊಡ್ಯೂಸ್ ಮಾಡುತ್ತೆ, ದಟ್ ಈಸ್ ಆನ್ ಅಸಿಟೈಲ್ ಕೋಎನ್ಸೈಮ್. ಇಟ್ ಈಸ್ ಆಕ್ಟ್ಸ್ ಲೈಕ್ ಅನ್ ಇಂಟರ್ಮೀಡಿಯೇಟ್ ಕಾಂಪೌಂಡ್. ಅಂದರೆ ಗ್ಲೈಕೋಲೈಸಿಸ್ನ ಮತ್ತು ಕ್ರೆಬ್ ಸೈಕಲ್ನ ಎರಡನ್ನೂ ಲಿಂಕ್ ಮಾಡೋದ್ರಿಂದ ಇದನ್ನು ಇಂಟರ್ಮೀಡಿಯೇಟ್ ಪ್ರಾಡಕ್ಟ್ ಅಂತ ಕೂಡ ಕರಿತೀವಿ. ಸೊ ದಿಸ್ ಅಸಿಟೈಲ್ ಕೋಎನ್ಸೈಮ್ ಇಟ್ ಕಂಬೈನ್ಸ್ ವಿತ್ ಆಕ್ಸಾಲೋ ಅಸಿಟಿಕ್ ಆ್ಯಸಿಡ್. ದಟ್ ಈಸ್ ಆಲ್ಸೋ ಕಾಲ್ಡ್ OAA ಅಂತ ಶಾರ್ಟ್ ಟರ್ಮಲ್ಲಿ ಕರಿತೀವಿ ಇದನ್ನು. ಸೊ ಇನ್ ದ ಪ್ರೆಸೆನ್ಸ್ ಆಫ್ ವಾಟರ್, ಅಲ್ಲಿ ವಾಟರ್ ಆ್ಯಡ್ ಮಾಡಬೇಕು ಟು ಫಾರ್ಮ್ ಆ್ಯನ್ ಸಿಟ್ರಿಕ್ ಆ್ಯಸಿಡ್. ಸೊ ಆಕ್ಸಾಲೋ ಅಸಿಟಿಕ್ ಆ್ಯಸಿಡಲ್ಲಿ 4 ಕಾರ್ಬನ್ ಇದೆ, ಅಸಿಟೈಲ್ ಕೋಎನ್ಸೈಮ್ಸಲ್ಲಿ 2 ಕಾರ್ಬನ್ ಇದೆ, ಸಿಟ್ರಿಕ್ ಆ್ಯಸಿಡಲ್ಲಿ 2 ಕಂಬೈಂಡ್ ಆದಮೇಲೆ 6 ಕಾರ್ಬನ್ ಆಯಿತು. ನೆಕ್ಸ್ಟ್ ಐಸೋಮರೈಸೇಷನ್ ನಡೆಯುತ್ತೆ. ಕನ್ವರ್ಷನ್ ಅಂತ ಗೊತ್ತಿದೆ ನಿಮಗೆ. ಸಿಟ್ರಿಕ್ ಆ್ಯಸಿಡ್ ಫಸ್ಟ್ ಡಿಹೈಡ್ರೇಟ್ಸ್ ಟು ಫಾರ್ಮ್ ಸಿಸ್ ಅಕೋನೆಟಿಕ್ ಆ್ಯಸಿಡ್ ಆ್ಯಂಡ್ ದೆನ್ ರಿಹೈಡ್ರೇಟ್ಸ್ ಟು ಐಸೋಸಿಟ್ರಿಕ್ ಆ್ಯಸಿಡ್. ಸೊ ಫಸ್ಟು ಸಿಟ್ರಿಕ್ ಆ್ಯಸಿಡ್ಡು ಡಿಹೈಡ್ರೇಟ್ಸ್ ಆಗುತ್ತೆ ಯಾವ ಫಾರ್ಮಲ್ಲಿ, ಸಿಸ್ ಅಕೋನೆಟಿಕ್ ಆ್ಯಸಿಡ್ ಆಗಿ, ಆ್ಯಂಡ್ ದೆನ್ ರಿಹೈಡ್ರೇಟ್ಸ್ ಆಗುತ್ತೆ, ಏನು ಫಾರ್ಮ್ ಮಾಡುತ್ತೆ, ಐಸೋಸಿಟ್ರಿಕ್ ಆ್ಯಸಿಡ್ನ ಫಾರ್ಮೇಷನ್ ಮಾಡುತ್ತೆ. ಸೊ ದ್ಯಾನ್ ಇಟ್ ಶೋಸ್ ಡಿಹೈಡ್ರೋಜಿನೇಷನ್. ಇಲ್ಲಿ ಡಿಹೈಡ್ರೋಜಿನೇಷನ್ ಆಗುತ್ತೆ. ಸೊ ಐಸೋಸಿಟ್ರಿಕ್ ಆ್ಯಸಿಡ್ ಆಕ್ಸಿಡೈಸ್ ಟು ಫಾರ್ಮ್ ಆ್ಯನ್ ಆಕ್ಸಾಲೋ ಸಕ್ಸಿನಿಕ್ ಆ್ಯಸಿಡ್. ಐಸೋಸಿಟ್ರಿಕ್ ಆ್ಯಸಿಡ್ ಇದ್ದಿದ್ದು ಆಕ್ಸಿಡೈಸ್ಡ್ ಆಗಿಬಿಟ್ಟು ಆಕ್ಸಾಲೋ ಸಕ್ಸಿನಿಕ್ ಆ್ಯಸಿಡ್ ಆಗಿ ಫಾರ್ಮೇಷನ್ ಆಗುತ್ತೆ. ಸೊ ಈಗ ಮತ್ತೆ ಡಿಕಾರ್ಬೋಕ್ಸೈಲೇಷನ್ ಸ್ಟೆಪ್ ವಿತ್ ದ ರಿಲೀಸ್ ಆಫ್ ಕಾರ್ಬನ್ ಡೈಆಕ್ಸೈಡ್. ಯಾರಿಂದ? ಆಕ್ಸಾಲೋ ಸಕ್ಸಿನಿಕ್ ಆ್ಯಸಿಡ್ ಯಾವಾಗ ಇರುತ್ತೆ ಅದು ಆಕ್ಸಾಲೋ ಸಕ್ಸಿನಿಕ್ ಆ್ಯಸಿಡ್ ಇಟ್ ಕನ್ವರ್ಟೆಡ್ ಇಂಟು ಆಲ್ಫಾ ಕೀಟೋಗ್ಲುಟರಿಕ್ ಆ್ಯಸಿಡ್. ಆಲ್ಫಾ ಕೀಟೋಗ್ಲುಟರಿಟಿಕ್ ಆ್ಯಸಿಡ್ ಆಗಿ ಕನ್ವರ್ಟ್ ಆಗುತ್ತೆ. ಆವಾಗ ಡಿಕಾರ್ಬೋಕ್ಸೈಲೇಷನ್ ಆಗೋದ್ರಿಂದ 1 ಮಾಲಿಕ್ಯೂಲ್ ಆಫ್ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ. ಸೊ 6 ಕಾರ್ಬನ್ ಇದ್ದಂತಹ ಆಕ್ಸಾಲೋ ಅಸಿಟಿಕ್ ಆ್ಯಸಿಡು ಇಲ್ಲಿ 5 ಕಾರ್ಬನ್ ಇರುವಂತಹ ಆಲ್ಫಾ ಕೀಟೋಗ್ಲುಟರಿಕ್ ಆ್ಯಸಿಡ್ ಆಗಿ ಕನ್ವರ್ಟ್ ಆಗುತ್ತೆ. ನೆಕ್ಸ್ಟ್ ಸ್ಟೆಪ್ ಆಕ್ಸಿಡೇಟಿವ್ ಡಿಕಾರ್ಬೋಕ್ಸೈಲೇಷನ್. ಸೊ ಆಲ್ಫಾ ಕೀಟೋಗ್ಲುಟರಿಕ್ ಆ್ಯಸಿಡ್ oxidizes and decarboxylates and the product combines with coenzymes to form an succinyl coenzyme A. ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ಆಲ್ಫಾ ಕೀಟೋಗ್ಲುಟರಿಕ್ ಆ್ಯಸಿಡ್ ಇತ್ತಲ್ವ, ಸೊ ಅದು ಏನು ಫಾರ್ಮೇಷನ್ ಮಾಡಿದೆ, ಆಕ್ಸಿಡೈಸ್ಡ್ ಆಗಿದೆ. ಆಕ್ಸಿಡೈಸ್ ಜೊತೆಗೆ
ಕಾರ್ಬೋಕ್ಸೈಲೇಟ್ಸ್ ಕೂಡ ಇದೆ. ಆಮೇಲೆ ಅದು ಯಾವ ಪ್ರಾಡಕ್ಟ್ ಜೊತೆ ಕಂಬೈಂಡ್ ಆಗುತ್ತೆ, ಕೋಎನ್ಸೈಮ್ ಎ ಜೊತೆ ಕಂಬೈಂಡ್ ಆಗಿಬಿಟ್ಟು ಇಟ್ ಫಾರ್ಮ್ಸ್ ಅನ್ ಸಕ್ಸಿನೈಲ್ ಕೋಎನ್ಸೈಮ್ ಎ. ಸೊ ದೆನ್ ಎ ಟಿ ಪಿ ಸಿಂಥಸಿಸ್ ಆಗುತ್ತೆ ಆ ಟೈಮಲ್ಲಿ. ಸಕ್ಸಿನೈಲ್ ಕೋಎನ್ಸೈಮ್ ಈಸ್ ಹೈಡ್ರೋಲೈಸ್ಡ್ ಟು ಫಾರ್ಮ್ ಆ್ಯನ್ ಸಕ್ಸಿನಿಕ್ ಆ್ಯಸಿಡ್. ಸೊ ಸಕ್ಸಿನಿಕ್ ಆ್ಯಸಿಡ್ ಆಗಿ ಇದು ಫಾರ್ಮೇಷನ್ ಆಗೋದನ್ನು ನೋಡ್ಬೋದು. ಅದು ಸಕ್ಸಿನೈಲ್ ಕೋಎನ್ಸೈಮ್ ಈಸ್ ಹೈಡ್ರೋಲೈಸ್ಡ್ ಟು ಸಕ್ಸಿನಿಕ್ ಆ್ಯಸಿಡ್ ವಿಚ್ ಕನ್ಸಿಸ್ಟಿಂಗ್ ಆಫ್ 4 ಕಾರ್ಬನ್. ಡಿಹೈಡ್ರೋಜಿನೇಷನ್ ಅಂತ ಕರಿತೀವಿ. ಸಕ್ಸಿನಿಕ್ ಆ್ಯಸಿಡ್ ಈಸ್ ಆಕ್ಸಿಡೈಸ್ಡ್ ಟು ಫ್ಯೂಮರಿಕ್ ಆ್ಯಸಿಡ್ ವಿತ್ 4 ಕಾರ್ಬನ್. ಸಕ್ಸಿನಿಕ್ ಆ್ಯಸಿಡ್ ಇದ್ದಿದ್ದು ಫ್ಯೂಮರಿಕ್ ಆ್ಯಸಿಡ್ ಆಗಿ ಫಾರ್ಮೇಷನ್ ಆಗುತ್ತೆ. ಸೊ ನೆಕ್ಸ್ಟ್ ಪ್ರೋಸೆಸ್ ಅದು ಹೈಡ್ರೇಷನ್. ಫ್ಯೂಮರಿಕ್ ಆ್ಯಸಿಡ್ ಈಸ್ ಕನ್ವರ್ಟೆಡ್ ಇಂಟು ಮ್ಯಾಲಿಕ್ ಆ್ಯಸಿಡ್ ಬೈ ದ ಅಡಿಷನ್ ಆಫ್ ವಾಟರ್. ವಾಟರ್ ಅಡಿಷನ್ ಆಗೋದ್ರಿಂದ ಫ್ಯೂಮರಿಕ್ ಆ್ಯಸಿಡ್ ಇದ್ದಿದ್ದು ಮ್ಯಾಲಿಕ್ ಆ್ಯಸಿಡ್ ಆಗಿ ಕನ್ವರ್ಟ್ ಆಗುತ್ತೆ. ದ್ಯಾನ್ ಮ್ಯಾಲಿಕ್ ಆ್ಯಸಿಡ್ ಈಸ್ ದ್ಯಾನ್ ಆಕ್ಸಿಡೈಸ್ಡ್ ಟು ಆಕ್ಸಲೋ ಅಸಿಟಿಕ್ ಆ್ಯಸಿಡ್. ಮ್ಯಾಲಿಕ್ ಆ್ಯಸಿಡ್ ಇದ್ದಿದ್ದು ಆಕ್ಸಲೋ ಅಸಿಟಿಕ್ ಆ್ಯಸಿಡ್ ಆಗಿ ಆಕ್ಸಿಡೇಷನ್ ಆಗುತ್ತೆ. ಸೊ ನಾವು ಇವಾಗ ಏನು ನೋಡ್ಕೊಂಬಂದ್ವಿ ಅದರದ್ದೇ ರೆಪ್ರೆಸೆಂಟೇಷನ್ ನಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಅಬ್ಸರ್ವೇಷನ್ ಮಾಡಿದರೆ ಈ ಥರ ಇದೆ. ಪೈರುವೇಟ್ ಇದೆ, ದ ಎಂಡ್ ಪ್ರಾಡಕ್ಟ್ ಆಫ್ ಗ್ಲೈಕೋಲಿಸಿಸ್. ದ ಇಂಟರ್ಮೀಡಿಯೇಟ್ ಪ್ರಾಡಕ್ಟ್ ಕಾಲ್ಡ್ ಕೋಎನ್ಸೈಮ್, ಅಸಿಟೈಲ್ ಕೋಎನ್ಸೈಮ್. It combined with oxaloacetic acid that forms citric acid. Citric acid ಇಂದ ಆಲ್ಫಾ ಕೀಟೋಗ್ಲುಟರಿಕ್ ಆ್ಯಸಿಡ್ ಆಗಿದೆ. ಸೊ ಅಲ್ಲಿ ಡಿಕಾರ್ಬೋಕ್ಸೈಲೇಷನ್ನು ಮತ್ತು NADH ಮಾಲಿಕ್ಯೂಲ್ಸ್ ಫಾರ್ಮೇಷನ್ ಆಗಿರೋದು ನೋಡ್ಬೋದು. ಆಲ್ಫಾ ಕೀಟೋಗ್ಲುಟರಿಕ್ ಆ್ಯಸಿಡ್ ಇದ್ದಿದ್ದು ಸಕ್ಸಿನಿಕ್ ಆ್ಯಸಿಡ್ ಫಾರ್ಮೇಷನ್ ಆಗಿದೆ. ಸೊ ಅಲ್ಲೂ ಕೂಡ ಕಾರ್ಬನ್ ಡೈಆಕ್ಸೈಡ್ ಆಗಿರ್ಬೋದು, ATP ಸಿಂಥಸಿಸ್ ಆಗಿರ್ಬೋದು, NADH ಮಾಲಿಕ್ಯೂಲ್ ಸಿಂಥಸಿಸ್ ಆಗಿರ್ಬೋದು ನೋಡ್ತೀವಿ. ಸಕ್ಸಿನಿಕ್ ಆ್ಯಸಿಡ್ ಇಟ್ ಫಾರ್ಮ್ಸ್ ಅನ್ ಮ್ಯಾಲಿಕ್ ಆ್ಯಸಿಡ್. ಇಲ್ಲೂ ಕೂಡ ಎನರ್ಜಿ ರಿಚ್ ಕಾಂಪೌಂಡ್ ಇಸ್ ಅನ್ FADH2 ಫಾರ್ಮ್ ಆಗಿರೋದು. ಮ್ಯಾಲಿಕ್ ಆ್ಯಸಿಡ್ ಇದ್ದಿದ್ದು ಆಕ್ಸಲೋ ಅಸಿಟಿಕ್ ಆ್ಯಸಿಡ್ ಆಗಿ ಫಾರ್ಮೇಷನ್ ಆಗಿದೆ. ಅಲ್ಲೂ ಕೂಡ NADH ಮಾಲಿಕ್ಯೂಲ್ಸ್ನ ನೋಡ್ಬೋದು. ಸೊ ಈ ಥರ ಇರೋ ರೆಪ್ರೆಸೆಂಟೇಷನಲ್ಲಿ ಏನೇನು ಪ್ರೋಸೆಸ್ ನಡೀತು, ಯಾವ್ಯಾವ ಸ್ಟೆಪ್ಸಲ್ಲಿ ನಡೀತು, ಕಂಡೆನ್ಸೇಷನ್, ಐಸೋಮರೈಸೇಷನ್, ಡಿಹೈಡ್ರೋಜಿನೇಷನ್, ಡಿಕಾರ್ಬೋಕ್ಸೈಲೇಷನ್, ಆಕ್ಸಿಡೇಟಿವ್ ಡಿಕಾರ್ಬೋಕ್ಸೈಲೇಷನ್, ATP ಸಿಂಥಸಿಸ್, ಡಿಹೈಡ್ರೋಜಿನೇಷನ್ ಆ್ಯಂಡ್ ಹೈಡ್ರೇಷನ್. ಸೊ ಇಷ್ಟೆಲ್ಲ ಸ್ಟೆಪ್ಸು ಯಾವುದರಲ್ಲಿ ನಡೆದಿದೆ, ಕ್ರೆಬ್ಸ್ ಸೈಕಲಲ್ಲಿ ನಡೆದಿದೆ. ಸೊ ಈಗ ನೀವು ಈ ಕ್ರೆಬ್ಸ್ ಸೈಕಲ್ ಅಬ್ಸರ್ವೇಷನ್ ಮಾಡಿದ್ರಿ ಹೌದಲ್ವಾ. ಸೊ ನೆಕ್ಸ್ಟು ಇಲ್ಲಿ ತನಕ ನಾವು ಇವತ್ತು ಡಿಸ್ಕಷನ್ ಮಾಡಿರುವಂತಹ ಕಾನ್ಸೆಪ್ಟ್ಸ್ ನಾವು ಏನೇನು ನೋಡ್ಕೊಂಬಂದ್ವಿ. ಸೊ ಮೈಟೊಕಾಂಡ್ರಿಯಾದು ಸ್ಟ್ರಕ್ಚರ್ ಯಾವ ಥರ ಇದೆ ಅಂತ ನೋಡಿದ್ವಿ. ಸೊ ಅದನ್ನು 3D ಇಮೇಜ್ನಲ್ಲೂ ಕೂಡ ನೋಡ್ಬಿಟ್ಟು ಅದರದ್ದು ಡಯಾಗ್ರಾಮೆಟಿಕ್ ರೆಪ್ರೆಸೆಂಟೇಷನು ವಿತ್ ಲೇಬ್ಲಿಂಗ್, ಯಾವ್ಯಾವ ಲೇಯರಲ್ಲಿ ಅಂದರೆ ಮೆಂಬ್ರೇನ್ಸ್ಗಳಲ್ಲಿ ಏನೇನು ಪ್ರೋಸೆಸ್ ನಡೆಯುತ್ತೆ ಅಂತ ನೋಡ್ಕೊಬಂದ್ವಿ. ನೆಕ್ಸ್ಟು ಮೈಟೊಕಾಂಡ್ರಿಯಲ್ ಚೇಂಬರ್ಸ್ ಯಾವುವು, ಔಟರ್ ಚೇಂಬರಲ್ಲಿ ಏನಿರುತ್ತೆ, ಇನ್ನರ್ ಚೇಂಬರಲ್ಲಿ ಏನಿರುತ್ತೆ, ಮೈಟೊಕಾಂಡ್ರಿಯಲ್ ಮೆಂಬ್ರೇನ್ಸ್ ಲೈಕ್ ಔಟರ್ ಮೆಂಬ್ರೇನ್, ಇನ್ನರ್ ಮೆಂಬ್ರೇನ್, ಕ್ರಿಸ್ಟೆ, ಎಲಿಮೆಂಟರಿ ಪಾರ್ಟಿಕಲ್ಸ್ ಎಲ್ಲ ಏನೇನಿರುತ್ತೆ, ಮೈಟೊಕಾಂಡ್ರಿಯಲ್ ಸ್ಟ್ರಕ್ಚರ್ಸಲ್ಲಿ ಇವೆಲ್ಲ ಮೆಂಬ್ರೇನ್ಸ್ಗಳ ಬಗ್ಗೆನೂ ಕೂಡ ಅಂದರೆ ಈಗ ಏನು ಹಿಂದ್ಗಡೆ ನೋಡಿದ್ವಿ ಅದನ್ನು ಮತ್ತೆ ಒಂದು ಚಿಕ್ಕದಾಗಿ ಔಟ್ಲೈನ್ ಬರೆದಿದ್ದೀವಿ. ಮೈಟೊಕಾಂಡ್ರಿಯಾ ಏನು ಫಂಕ್ಷನ್ ಮಾಡುತ್ತೆ ಅಂತ ಕೂಡ ನೋಡ್ಕೊಂಡ್ವಿ. ಅದ್ರ ಜೊತೆಗೆ ATP ಯಾವ ಥರ ಸಿಂಥಸಿಸ್ ಆಗುತ್ತೆ ಅಂತ ಗೊತ್ತಾಯಿತು. ATP ಸಿಂಥಸಿಸ್ ಆಗೋದು ಮೈಟೊಕಾಂಡ್ರಿಯಾದಲ್ಲೇ. ಅದರಲ್ಲಿ ಇನ್ನರ್ ಮೆಂಬ್ರೇನ್ ಒಳಗಡೆ ನಾವು ಇದನ್ನು ನೋಡಿದ್ವಲ್ಲ, ಕ್ರಿಸ್ಟೆ ಅಂತ ನೋಡಿದ್ವಲ್ಲ. ಸೊ ಕ್ರಿಸ್ಟೆ ಒಳಗಡೆ ಎಲಿಮೆಂಟರಿ ಪಾರ್ಟಿಕಲ್ಸ್, ದಟ್ ಈಸ್ ಆ್ಯನ್ ರ್ಯಾಕರ್ಸ್ ಪಾರ್ಟಿಕಲ್ಸ್ ಅಂತ ಕರೆದ್ವಿ, ಅಥವಾ F1 ಪಾರ್ಟಿಕಲ್ಸ್ ಅಂತ ಕರೆದ್ವಲ್ವ, ಅವು ATP ಸಿಂಥಸಿಸ್ ಮಾಡೋಕ್ಕೆ ಹೆಲ್ಪ್ ಮಾಡಿಕೊಡುತ್ತೆ ಅಂತ ಹೇಳ್ಬೋದು. ಸೊ ATP ಸ್ಟ್ರಕ್ಚರ್ ಯಾವ ಥರ ಇದೆ, ಅದರಲ್ಲಿ ಅಡಿನೈನ್ ಇರೋದಾಗಿರ್ಬೋದು, ರೈಬೋಸ್ 3 ಫಾಸ್ಫೇಟ್ಸ್ ಗ್ರೂಪ್ ಆಗಿಬಿಟ್ಟು ಸೊ ಈ ಥರ ATP ಸ್ಟ್ರಕ್ಚರ್ನ ಫಾರ್ಮೇಷನ್ ಮಾಡುತ್ತೆ ಅಂತ ನೋಡಿದ್ದೀವಿ. ಸೊ ನೆಕ್ಸ್ಟು ಮ್ಯಾಟ್ರಿಕ್ಸ್ ಆಫ್ ಆ್ಯನ್ ಮೈಟೊಕಾಂಡ್ರಿಯಾದಲ್ಲಿ ಕ್ರೆಬ್ಸ್ ಸೈಕಲ್ ಎಷ್ಟು ಸ್ಟೆಪ್ಸಲ್ಲಿ ಯಾವ ರೀತಿ ಸೈಕ್ಲಿಕ್ ರೆಪ್ರೆಸೆಂಟೇಷನ್ ಇದೆ, ಇದು ಕಂಪ್ಲೀಟ್ ರೆಪ್ರೆಸೆಂಟೇಷನ್. ಬಟ್ ನೀವು ಪ್ರಾಕ್ಟೀಸ್ ಮಾಡೋದು NCERTಲಿ ಏನಿದೆಯೋ ಅದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಇದೊಂದು ಸ್ವಲ್ಪ ದೊಡ್ಡದು ಅಂದರೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಅನ್ನೋಕ್ಕಿಂತ ಎಲಿಮೆಂಟ್ಸ್ ಬರೆದಿದ್ದೀವಿ. ಬಟ್ NCERTಲಿ ಕೆಲವೊಂದು ಎಲಿಮೆಂಟ್ಸ್ಗಳು ನಿಮಗೆ ಕಾಣಿಸ್ತಿಲ್ಲ ಅಷ್ಟೇ. ಬಟ್ ಕಂಪ್ಲೀಟ್ ಸೈಕ್ಲಿಕ್ ರೆಪ್ರೆಸೆಂಟೇಷನ್ ಇದನ್ನು ನಾವು ನೋಡಬಹುದು. ಸೊ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ Krebs cycle. ಸೊ Krebs cycle that was present in an NCERT textbook. NCERT textbookಲ್ಲಿ ಇರೋದು, ಇದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಇಷ್ಟು ತುಂಬ ಇಂಪಾರ್ಟೆಂಟು, ಇದು ಕೂಡ ಎಕ್ಸಾಮ್ಗೆ ಇರುತ್ತೆ. ಸೊ ಕ್ವಶನ್ಸ್ ಬರೆದಾಕ್ತೀನಿ. ಸೊ ಅಷ್ಟರೊಳಗೆ ಈ ವಿಡಿಯೋನ ಗೋತ್ರೂ ಮಾಡಿಬಿಟ್ಟು ಅಸೈನ್ಮೆಂಟ್ಸ್ ವಿತಿನ್ ಟೈಮ್ ಸಬ್ಮಿಟ್ ಮಾಡಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನೆಕ್ಸ್ಟ್ ಸೈಕ್ಲಿಕ್ ರೆಪ್ರೆಸೆಂಟೇಷನು, ಆ್ಯನೆರೋಬಿಕ್ ರೆಸ್ಪಿರೇಷನಿನ ಟೈಪ್ಸ್ಗಳು ಇವನ್ನೆಲ್ಲ ನೋಡ್ತಾ ಬರೋಣ. ಓಕೆ ಸ್ಟೂಡೆಂಟ್ಸ್, ಥ್ಯಾಂಕ್ ಯು.